ರೆಡಿ ಆಗಿದೆ. ಇಲ್ಲಿ ಏನಿಲ್ಲ, ನಾನು ಕುತ್ತಿಗೆ ಪಟ್ಟಿಯಲ್ಲಿ ನಿಮಗೆ 2 ಇಂಚಿಗೆ ಫೋಲ್ಡ್ ಮಾಡಿ ಹೊಲಿರಿ, ಕ್ರಾಸ್ ಪಟ್ಟೆ ಅಂತ ಹೇಳಿದ್ರೆ ಆ ರೀತಿ ಹೊಲ್ಕೊಳ್ಳೋದು. ಮತ್ತೆ ಇದಕ್ಕೆ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿಯನ್ನು ಎಕ್ಸ್ಟ್ರಾ ಮಾಡೋದಿಲ್ಲ. ಮತ್ತೆ ಇಲ್ಲಿ 2 ಇಂಚಿಗೆ ಸ್ಟ್ರೈಟ್ ಆಗಿ ಬ್ಲೌಸ್ ತರ ಇದು ಕರ್ವ್ ಇರೋದಿಲ್ಲ. ಈ ರೀತಿ ನೀವು ಕ್ರಾಸ್ ಪಟ್ಟೆ ಕೊಟ್ಕೊಂಡು ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿ, ಅಂದ್ರೆ ಹೆಂಗೆ ಕುತ್ತಿಗೆ ಪಟ್ಟಿ ಹಚ್ಚಿತೀರಾ ನೀವು ಬ್ಲೌಸ್ಗೆಲ್ಲ ಅದೇ ರೀತಿ ಹಚ್ಕೋಬಹುದು. ಆಮೇಲೆ 2 ಇಂಚಿಗೆ ಮಾರ್ಕ್ ಮಾಡಿ ಹೊಲಿಗೆ ಹಾಕ್ಬೇಕು. ಇಲ್ಲಿ 3 ಹೊಲಿಗೆ ಹಾಕಿದ್ರೆ ನೀವು ಎಲ್ಲ ಟೈಟ್ ಲೂಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಈ ರೀತಿ ಬಂದಿದೆ. ಫೈನಲಿ ಈ ರೀತಿ ಕೋಟ್ ರೆಡಿ ಆಗಿದೆ. ಸ್ಟಿಚಿಂಗ್ ಅರ್ಥ ಆಯ್ತು ಹೇಗೆ ಅಂತ. ಹಲೋ, ಹೇಗಿದ್ದೀರಾ? ನಾವು ಇವತ್ತು ನೋಡಿ ಕೋಟ್ ಕಟಿಂಗ್ ಮಾಡಾಯ್ತು, ಸ್ಟಿಚಿಂಗ್ ಮಾಡ್ತಾ ಇದೀವಿ. ಫಸ್ಟ್ ಫ್ರಂಟ್ ಪಾರ್ಟ್ ತಗೊಂಡು ಸತಿ ಇದು ತೆಗಿ ಹಿಂಗೆ ಬಿಚ್ಚಿ ಬಿಟ್ಟು ನಿಧಾನಕ್ಕೆ ಫೋಲ್ಡ್ ಮಾಡು. ನಮ್ಮ ಸ್ಟೂಡೆಂಟಿಗೆ ಅರ್ಥ ಆಗಲ್ಲ, ನೀ ಸ್ಪೀಡ್ ಮಾಡಿದ್ರೆ. ಎಲ್ಲರೂ ಹೇಳ್ತಾರೆ ಯಾಸ್ಮೀನ್ ಸ್ವಲ್ಪ ನಿಧಾನಕ್ಕೆ ಹೇಳು ಅಂತ. ಸ್ವಲ್ಪ ಈ ಕಡೆ ತಗೊಂಬಾ. ಈ ಕರೆಕ್ಟಾಗಿ ಕ್ಲೀನಾಗಿ ನೋಡಿ. ಈ ರೀತಿ 5 ಇಂಚ್ ಬಿಟ್ಟಿರ್ತೀವಲ್ಲ, ಎಕ್ಸ್ಟ್ರಾ ಈ ರೀತಿ ಬಿಟ್ಟಿರೋದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ಫಸ್ಟು. ಅದು ಎಡ್ಜಿಂಗ್ ಹೊಲ್ಕೊಂಡಿಲ್ಲ ಅಂದರೆ ಮತ್ತೆ ದಾರ ಬಿಚ್ಕೊಂಡು ಹೋಗ್ಬಿಡತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡಬೇಕು. ಸ್ಟಾರ್ಟಿಂಗ್ ಒಂಚೂರು ಬಟ್ಟೆ ತಗೊಂಡು ಸ್ಟಿಚ್ ಮಾಡಬೇಕು. ಫ್ರಂಟ್ ಪಾರ್ಟನ್ನೇ ಸ್ಟಿಚ್ ಮಾಡೋಕ್ಕೆ ನೋಡ್ತಾ ಇದ್ವಿ. ಕಟ್ಟಿಂಗಲ್ಲಿ ನಾವು ಬ್ಯಾಕ್ ಪಾರ್ಟ್ ಫಸ್ಟ್ ಕಟ್ ಮಾಡಿದ್ವಿ, ಸ್ಟಿಚಿಂಗಲ್ಲಿ ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡ್ತಾ ಇದ್ದೀವಿ. ಈ ರೀತಿ ಉಲ್ಟದಿಂದ ಈಗ ಒಂದು ಸ್ಟಿಚ್ ಹಾಕೋಬೇಕು. ಇದೇ ರೀತಿ ಫುಲ್ಲು ಉಲ್ಟಾ ಇಟ್ಕೊಂಡು ಕೋಟನ್ನ ಉಲ್ಟಾ ಹಾಕ್ಕೊಂಡಿದ್ದೀವಿ. ಈ ರೀತಿ ಹೊಲಿತಾ ಇದ್ದೀವಿ. ಈಗ ಇಲ್ಲಿ ಅಂದರೆ ಫ್ರಂಟ್ ಹತ್ರ ಈಗ ಇನ್ನೊಂದು ಸೈಡಲ್ಲಿ ನೋಡಿ, ಒಂದು ಸೈಡು ಈ ರೀತಿ ಆಯಿತು. ಇನ್ನೊಂದು ಸೈಡು ಹೊಲಿದು ಬಿಟ್ಟು ಅದೇ ರೀತಿಯೇ ಫೋಲ್ಡ್ ಮಾಡಬೇಕು. ಈಗ ಸ್ಟಿಚಿಂಗ್ ಆಯಿತು. ಈಗ ಉಲ್ಟಾ ಮಾಡ್ಕೊಳ್ಳೋದು. ಕಚ್ ಹಾಕೊಬೇಕಾ? ಕಚ್ ಹಾಕೊಂಡಾಯ್ತು. ಈಗ ಈ ರೀತಿ ಉಲ್ಟಾ ಮಾಡಬೇಕು. ಈಗ ಒಂದು ಮೇಲ್ಗಡೆ ಒಂದು ಸ್ಟಿಚ್ ಹಾಕೊಂಡ್ಬಿಟ್ರೆ ಕೋಟಿನ ಫ್ರಂಟ್ ಪಾರ್ಟು ರೆಡಿ ಆಗುತ್ತೆ. ಎಷ್ಟು ಈಸಿ ಇದೆ ನೋಡಿ. ಇಷ್ಟು ಈಸಿ ಮೆಥಡಲ್ಲಿ ಯಾರು ಇದಕ್ಕೆ ಒಂದು ಎಕ್ಸ್ಟ್ರಾ ಈ ರೀತಿ ಬಟ್ಟೆ ಕೊಡಬೇಕು ಮಾಡಬೇಕು ಅಂದರೆ ಸುಮ್ಮನೆ ರಿಸ್ಕು. ಇದರಲ್ಲೇ ನೀವು 5 ಇಂಚ್ ಬಟ್ಟೆನ ಈ ರೀತಿ ಮಡ್ಚ್ಕೊಂಡು ಈ ಥರ ಕಟ್ ಮಾಡಿಬಿಟ್ರೆ ಕೆಲಸ ತುಂಬ ಈಸಿ ಆಗುತ್ತೆ ನೋಡಿ. ಈಗ ಇದ್ರ ಮೇಲೇ ಒಂದು ಸ್ಟಿಚ್ ಹಾಕೊಂಡ್ಬಿಟ್ರೆ ಆಯಿತು. ಫುಲ್ ಸ್ಟಿಚ್ ಹಾಕಿ ತೋರಿಸ್ತೀವಿ ಯಾವ ರೀತಿ ಬಂದಿದೆ ಅಂತ ನೋಡಿ. ಹಾಕಿ ಇದು ಇಷ್ಟು ಮಾಡೋಕ್ಕೆ. ಇಲ್ಲಿ ಕಟಿಂಗ್ ಮಾಡುವಾಗ 1/4 ಇಂಚ್ ಬಿಡ್ತೀವಿ ಅಂತ ಹೇಳಿದ್ವಿ. ಯಾಕಂದರೆ ಇದು ಗುಂಡಿ ಹಚ್ಚೋದಕ್ಕೆ. ಏನಾದರೂ ಬಿಟ್ಟಿಲ್ಲ ಅಂದರೆ ಮತ್ತೆ ಕಡಿಮೆ ಆಗಿಬಿಡತ್ತೆ. ಎಕ್ಸ್ಟ್ರಾ ಗುಂಡಿಗೆ ಅಂದರೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ನಾವು ಗುಂಡಿ ಮತ್ತು ಕಾಜಿನ ಮಾಡೋದಿಲ್ಲ. ಇದರಲ್ಲೇ ಬಟ್ಟೆ ಬಿಟ್ಕೊಂಡ್ರೆ ಕರೆಕ್ಟಾಗಿ ಸಿಗತ್ತೆ ಅಂದ್ಬಿಟ್ಟು ನಾವು 1/2 ಇಂಚ್ ಬಿಟ್ಟಿದ್ವಿ. ಅದ್ರ ಮೇಲೆ ಸ್ಟಿಚಿಂಗ್ ಹಾಕೊಂಡ್ರೆ ಆಯಿತು. ನಾವು ಈಸಿ ಮೆಥಡ್ ಹುಡುಕ್ತಷ್ಟು ಈಸಿ ಆಗ್ತಾ ಹೋಗುತ್ತೆ ನೋಡಿ. ಕೋಟ್ ಕಟಿಂಗ್ ಸ್ಟಿಚಿಂಗ್ ಹೇಳ್ಕೊಡಿ ಅಂತ ತುಂಬ ರಿಕ್ವೆಸ್ಟೆಡ್ ಬರ್ತಿತ್ತು, ವಿಡಿಯೋಸ್ ಹಾಕಿ ಅಂತೇಳಿ ನೋಡಿ. ಎರಡನ್ನೂ ಸಹಿತ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ಅದ್ರ ಮೇಲೇ ಸ್ಟಿಚ್ ಮಾಡೋದು. ಹೊಲಿ. ಇಲ್ಲಿ ಎಡ್ಜು ತುದಿ ಇರುತ್ತಲ್ವಾ, ಇದನ್ನ ಏನಾಯ್ತು ಕಟ್ಟತ್ತಾ? ಇಷ್ಟು ಮಡಚಿ ಕರೆಕ್ಟಾಗಿ ಹೊಲಿಬೇಕು. ಆಗ ನೀಟಾಗಿ ಬರುತ್ತೆ. ಅದು ಹೊಲ್ದಿರೋದು ಈ ಕಡೆ ಕೊಡು. ಈ ರೀತಿ ಬರುತ್ತೆ. ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಮಡ್ಚೋ ಅಂತ ನೆಸೆಸಿಟಿ ಇಲ್ಲ ನೋಡಿ. ಇದು ಹೀಗೆ ಬರುತ್ತೆ, ಇದು ಹೀಗೆ ಬರುತ್ತೆ. ಇಲ್ಲಿಗೂ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಮಡ್ಚೋ ಥರ ಇರಲ್ಲ, ಇಲ್ಲೂ ಸಮೇತ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಮಡ್ಚೋ ಥರ ಇರಲ್ಲ. ಹುಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಮಾಡ್ಕೊಳ್ಳೋದಿರಲ್ಲ. ತುಂಬ ಈಸಿಯಲ್ಲಿ ಕೋಟು
ಸ್ಟಿಚಿಂಗ್ ಆಗ್ತಿದೆ. ಕುತ್ತಿಗೆ ಪಟ್ಟಿಗೆ ಕೊಡ್ತಾ ಇರೋದು. ಫ್ರಂಟಲ್ಲೇನು ಕೊಡೋ ಅಂತ ನೆಸೆಸಿಟಿ ಇರೋದಿಲ್ಲ, ಬ್ಯಾಕಲ್ಲಿ ಕೊಡಬೇಕು. ಕ್ರಾಸ್ ಪಟ್ಟಿನ ಕಟ್ ಮಾಡಿಕೊಂಡು ಕ್ರಾಸ್ ಪಟ್ಟಿನ ಜಾಯಿಂಟ್ ಮಾಡಿಕೊಂಡು ನೋಡಿ ಈ ರೀತಿ ಕ್ರಾಸಾಗಿ ಕಟ್ ಮಾಡಿಕೊಂಡು ಕರು ಹತ್ರ ರವಂಡ್ಗೆ ಕೊಡಬೇಕು. ಕುತ್ತಿಗೆ ಪಟ್ಟಿ ಹೊಲಿಯೋದು ಇದು ಡಬಲ್ ಮಾಡ್ಕೊಂಡು ಕೊಟ್ಟರು ಇನ್ನೂ ಈಸಿಯಾಗಿ ಇದ್ರ ಮೇಲೆ ಕೂಳೆ ಮೇಲೆ ಹೊಲಿಗೆ ಹಾಕಿ ಹಿಂಗೆ ಮಡಚಿ ಬಿಡ್ಬೋದು. ಡಬಲ್ ಕೆಲಸ ಇರೋಲ್ಲ. ಇದನ್ನು ಈ ಥರ ಡಬಲ್ ಮಾಡ್ಕೊಂಡು ಕೊಟ್ಟರೆ ಆಗುತ್ತೆ, ಎಂತ ಆಗಲ್ಲ, ಚೆನ್ನಾಗಿ ಬರುತ್ತೆ ಈ ಥರ. ಈಗ ಕಚ್ಚಿ ಹಾಕೋಬೇಕು. ನೋಡಿ ಈ ಥರ ರವಂಡ್ ಕಟ್ ಮಾಡಿ ಕಟ್ಸನ್ನು ಕೊಟ್ಕೊಂಡು ಉಲ್ಟಾ ಫೋಲ್ಡ್ ಮಾಡಿ ಈಗ ಈ ರೀತಿ ಮಡ್ಚ್ಕೊಂಡು ಸ್ಟಿಚ್ ಮಾಡಿ ಮತ್ತು ಈ ಹಾರ್ಮೋಲಿಗೂ ಸಹಿತ ಹಾಗೆ ಹೊಲಿಬೇಕು. ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಕುತ್ತಿಗೆ ಪಟ್ಟಿ ಹಾರ್ಮೋಲು ಇದೇ ರೀತಿ ಸ್ಟಿಚ್ ಮಾಡೋದಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇದೇ ರೀತಿಯೇ ಹಾರ್ಮೋಲಿಗೂ ಸ್ಟಿಚ್ ಮಾಡಬೇಕು. ಈ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿಕೊಂಡು ಉಲ್ಟಾ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕಿದ್ರೆ ಆಯಿತು. ಎಕ್ಸ್ಟ್ರಾ ಫ್ಯಾಬ್ರಿಕ್ ಈ ಕಡೆ ಕಳಿಸೋದು. ಎಕ್ಸ್ಟ್ರಾ ಫ್ಯಾಬ್ರಿಕ್ ಈ ರೀತಿ ಕಟ್ ಮಾಡ್ಕೊಳ್ಳಿ. ಅದಿದ್ದರೆ ಚೆನ್ನಾಗಾಗಲ್ಲ ಮಡಚಿ ಫೋಲ್ಡ್ ಮಾಡೋಕ್ಕೆ. ಈ ರೀತಿ ಮಡ್ಚ್ಕೊಂಡು ಸ್ಟಿಚ್ ಮಾಡಬೇಕು. ನೋಡಿ ಈಗ ಶೋಲ್ಡರ್ ಅಟ್ಯಾಚ್ ಮಾಡಿ ಹಾರ್ಮೋನಲ್ಲೂ ಸಹಿತ ಇದೇ ರೀತಿಯೇ ಹೊಲ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಈಗ ಶೋಲ್ಡರ್ ಜಾಯಿಂಟು ಸೀದಾ ಸೀದಾ ಈ ಉಲ್ಟಾ ಇಡ್ಕ ಬ್ಯಾಕು ಮಡ್ಚ್ಕ. ನೋಡಿ ಫ್ರೆಂಡ್ಸ್, ಬ್ಯಾಕಲ್ಲಿ 1.5ಗೆ ಈ ರೀತಿ ಮಾರ್ಕ್ ಮಾಡಿತ್ತು. ಮಾರ್ಕ್ ಮಾಡಿಕೊಂಡು ಕರೆಕ್ಟ್ 1.5 ಮೇಲೆ ಶೋಲ್ಡರ್ ಜಾಯಿಂಟಿಗೆ ಅರ್ಧ ಇಂಚ್ ಹೋಗುತ್ತಲ್ವ, ಕರೆಕ್ಟ್ 2 ಇಂಚ್ ಮಾರ್ಜಿನ್ ಬಿಟ್ಟಿದ್ವಲ್ಲ ಅಲ್ಲಿಗೆ ಕರೆಕ್ಟಾಗಿ ಆಗುತ್ತೆ. 1.5ಗೆ ನೀವು ನೋಡಿಕೊಂಡು ಮಾರ್ಜಿನ್ ನೋಡಿಕೊಂಡು ಮಡ್ಚ್ಕೊಳ್ಳಿ. ಮಡ್ಚಿದೆ? ಹಾಂ, ಈ ರೀತಿ ಮಡಚಿ ಹಾಂ 1.5 ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು. ನೋಡಿ ಸೀದಾ ಇಟ್ಕೋಬೇಕು ಈ ರೀತಿ. ಇದು ಉಲ್ಟಾ ಸೀದಾ ಸೀದಾ ಇದು ಸೀದಾ ಅದು ಸೀದಾ. ಶೋಲ್ಡರ್ ಅಟ್ಯಾಚ್ ಮಾಡಿ ಈ ರೀತಿ ಸೀದಾ ನೋಡ್ಕೊಳ್ಳಿ. ಇದೇನಾ ಈಗ ಈ ರೀತಿ. ಈಗ ಶೋಲ್ಡರ್ ಅಂದರೆ ಕೋಟ್ ಆಗಿರೋದ್ರಿಂದ ಕೂಳೆ ಕಾಣಬಾರ್ದಲ್ಲ, ಅದಕ್ಕೆ ಈ ರೀತಿ ಸ್ಟಿಚ್ ಮಾಡ್ತಾ ಇರೋದು. ಈಗ ಅದು ಉಲ್ಟಾ ಮಾಡೋದು ಕರೆಕ್ಟಾಗಿ ತೋರಿಸು. ಗೊತ್ತಾಗುತ್ತೆ ಕೋಟಲ್ಲ. ನಾವಿಲ್ಲಿ ಅರ್ಧ ಇಂಚು ಶೋಲ್ಡರಿಗೆ ಅಂತ ಬಿಟ್ವಲ್ಲ, ಇದೇ ಕಾರಣಕ್ಕೆ. ಯಾಕಂದರೆ ಈ ಬಟ್ಟೆ ಜಾಸ್ತಿ ಹೋಗುತ್ತೆ. ಸೇಮ್ ಇದೆ ಹೀಗೆ. ಈಗ ನೀಟಾಗಿ ತೋರಿಸು. ಇಡು. ಈಗ ಈ ರೀತಿ ಇಟ್ಕೊಳ್ಳಿ. ಅದ್ರ ಮೇಲೆ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ಇದು ಮೇಲಿದೆ ನೋಡಿ, ಈ ಥರ ಮೇಲಿದೆ ಮತ್ತು ಈ ಥರನೂ ಮೇಲಿದೆ, ಸೇರಿಸ್ಕೊಳ್ಳೋದು. ನೆಕ್ಸ್ಟು ಇದನ್ನು ಈ ರೀತಿ ಮಾಡಿ ಇಲ್ಲಿಗೊಂದು ಸ್ಟಿಚ್ ಹಾಕೋದು. ಆಮೇಲೆ ಆಮೇಲೆ ಈ ಥರ ಇದನ್ನು ತೆಗ್ದು ಹಿಂಗೆ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ.
ಹಿಂಗೆ ತಡಿ ಹಿಂಗೆ ಹೊಲ್ಕೊಳ್ತೀರಾ. ಆಮೇಲೆ ಹಿಂಗೆ ಮಾಡಿದಾಗ ಮೇಲೆ ಬರುತ್ತೆ. ಇಲ್ಲೊಂದು ಹೊಲಿಗೆ ಹಾಕ್ಬಿಟ್ರೆ ಮುಗೀತು. ಕೋಟಿಗೆ ಶೋಲ್ಡರ್ ಈ ರೀತಿ ಅಟ್ಯಾಚ್ ಮಾಡಬೇಕು. ಬ್ಲೌಸಿಗೆಲ್ಲ ಅಟ್ಯಾಚ್ ಮಾಡಿದಾಗ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ 2 ಸ್ಟಿಚ್ ಹಾಕೊಂಡ್ರೆ ಸಾಕು. ಕೂಡೆ ಮೇಲೆ ಏನು ಹೊಲಿಗೆ ಬೇಡ. ಕರೆಕ್ಟಾಗಿ ಗಟ್ಟಿಯಾಗಿ ಕೂರುತ್ತೆ. ಈ ರೀತಿ ಕೂರುತ್ತೆ. ಎಕ್ಸ್ಟ್ರಾ ಈ ರೀತಿ ಇರುತ್ತಲ್ವಾ, ಅದನ್ನು ಕರೆಕ್ಟಾಗಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಕುತ್ತಿಗೆ ಪಟ್ಟಿಗೆ ಯಾವ ರೀತಿ ನೀವು ಈಗ ಕ್ರಾಸ್ ಪೀಸ್ ಕೊಟ್ಟರೋ ಅದೇ ರೀತಿಯೇ ಕಂಕ್ಲಿಗೂ ಅಂದರೆ ಆರ್ಮೋಲಿಗೂ ಕೊಟ್ಕೊಂಡ್ರೆ ಕೋಟ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು. ಫ್ರೆಂಡ್ಸ್, ಕೋಟು ರೆಡಿ ಆಗಿದೆ. ಇಲ್ಲಿ ಏನೂ ಇಲ್ಲ, ನಾನು ಕುತ್ತಿಗೆ ಪಟ್ಟಿಯಲ್ಲಿ ನಿಮಗೆ 2 ಇಂಚಿಗೆ ಫೋಲ್ಡ್ ಮಾಡಿ ಹೊಲಿರಿ ಕ್ರಾಸ್ ಪಟ್ಟೆನ ಅಂತ ಹೇಳಿದ್ನಲ್ಲ, ಆ ರೀತಿ ಹೊಲ್ಕೊಳ್ಳೋದು. ಮತ್ತು ಇದಕ್ಕೆ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿಯನ್ನು ಎಕ್ಸ್ಟ್ರಾ ಮಾಡೋದಿಲ್ಲ. ಮತ್ತು ಇಲ್ಲಿ 2 ಇಂಚಿಗೆ ಸ್ಟ್ರೈಟಾಗಿ ಏನು ಬ್ಲೌಸ್ ಥರ ಇದು ಕರ್ವ್ ಇರೋದಿಲ್ಲ. ಈ ರೀತಿ ನೀವು ಕ್ರಾಸ್ ಪಟ್ಟೆ ಕೊಟ್ಕೊಂಡು ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿ, ಅಂದರೆ ಹೆಂಗೆ ಕುತ್ತಿಗೆ ಪಟ್ಟಿ ಹಚ್ತೀರೋ ನೀವು ಬ್ಲೌಸಿಗೆಲ್ಲ ಅದೇ ರೀತಿ ಹಚ್ಕೋಬೋದು. ಆಮೇಲೆ 2 ಇಂಚಿಗೆ ಮಾರ್ಕ್ ಮಾಡಿ ಹೊಲಿಗೆ ಹಾಕಬೇಕು. ಇಲ್ಲಿ 3 ಹೊಲಿಗೆ ಹಾಕಿದ್ರೆ ನೀವು ಏನೋ ಟೈಟು ಲೂಸು ಮಾಡ್ಕೋಬೋದು. ಇಲ್ಲಿ ನೋಡಿ ಈ ರೀತಿ ಬಂದಿದೆ. ಫೈನಲಿ ಈ ರೀತಿ ಕೋಟ್ ರೆಡಿ ಆಗಿದೆ. ಸ್ಟಿಚಿಂಗ್ ಅರ್ಥ ಆಯಿತು ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ ಇಲ್ಲಿ ಇಲ್ಲಿ ಅಲ್ವಾ, ಇಲ್ಲಿ ಗುಂಡಿ ಕಾಜಿ ಹೋಲ್ ಮಾಡಿ ಇಲ್ಲಿ ಗುಂಡಿ ಹಚ್ಬೋದು. ಈ ರೀತಿ ಬರುತ್ತೆ. ಕರೆಕ್ಟಾಗಿಡಿ. ನೋಡಿ ಫೈನಲಿ ಈ ರೀತಿ ರೆಡಿಯಾಗಿದೆ. ಒಂದೊಂದು ಕ್ಲಾಸಲ್ಲಿ ಈ ರೀತಿ ಇಡ್ತಾರೆ, ಒಂದೊಂದು ಕ್ಲಾಸಲ್ಲಿ ಸ್ಟ್ರೈಟಾಗಿ ಮಾಡ್ತಾರೆ. ನೀವು ಆ ಕ್ಲಾಸಲ್ಲಿ ಹೇಗಿದೆ ಆ ರೀತಿ ನೋಡಿಕೊಂಡು ಕೋಟನ್ನು ಸ್ಟಿಚ್ ಮಾಡ್ಬೋದು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೂ ಸಹಿತ ನನಗೆ ಹೇಳಿ. ಇದು 1ನೇ ಕ್ಲಾಸಿಂದ 5ನೇ ಕ್ಲಾಸ್ ತನಕನೂ ಕೋಟ್ ಸಾಕಾದ್ರೆ ಸ್ವಲ್ಪ ಕೆಲವು ಮಕ್ಕಳು ದಪ್ಪ ಇರೋರಿಗಾದ್ರೆ ನೀವು ಸ್ವಲ್ಪ ಉದ್ದ ಲೆಂತು ಮತ್ತು ಬಾಡಿ ಮೆಜರ್ಮೆಂಟ್ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಮುಗೀತಷ್ಟೇ. ಕುತ್ತಿಗೆ ಆಗಲೇ ಇನ್ನೊಂದು 1/4 ಇಂಚ್ ಇದು ಮಾಡ್ಬೋದು. ಫ್ರಂಟ್ ಟಿಪ್ಪೆಲ್ಲ ಅವರಷ್ಟೇ ಮಾಡ್ಬೋದು, ಸಾಕಾಗತ್ತೆ ಕೋಟು. ಇಷ್ಟು ಮಾಡ್ಕೊಳ್ಳಿ, ಕೋಟನ್ನು ಸ್ಟಿಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್.